अपि चेत् अपि चेत् अपि चेत् असि पापेभ्यः असि पापेभ्यः असि पापेभ्यः सर्वेभ्यः 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 पापकृत्तमः 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 सर्वं 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 ज्ञानप्लवेनैव 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 वृजिनं 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 सन्तरिष्यसि 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 अपि चेदसि पापेभ्यः अपि चेदसि पापेभ्यः अपि चेदसि पापेभ्यः सर्वेभ्यः पापकृत्तमः सर्वेभ्यः पापकृत्तमः सर्वेभ्यः पापकृत्तमः सर्वं ज्ञानप्लवेनैव सर्वं ज्ञानप्लवेनैव सर्वं ज्ञानप्लवेनैव वृजिनं सन्तरिष्यसि वृजिनं सन्तरिष्यसि वृजिनं सन्तरिष्यसि अपि चेदसि पापेभ्यः सर्वेभ्यः पापकृत्तमः अपि चेदसि पापेभ्यः सर्वेभ्यः पापकृत्तमः अपि चेदसि पापेभ्यः सर्वेभ्यः पापकृत्तमः सर्वं ज्ञानप्लवेनैव वृजिनं सन्तरिष्यसि सर्वं ज्ञानप्लवेनैव वृजिनं सन्तरिष्यसि सर्वं ज्ञानप्लवेनैव वृजिनं सन्तरिष्यसि अपि चेदसि पापेभ्यः सर्वेभ्यः पापकृत्तमः सर्वं ज्ञानप्लवेनैव वृजिनं सन्तरिष्यसि अपि चेदसि पापेभ्यः सर्वेभ्यः पापकृत्तमः सर्वं ज्ञानप्लवेनैव वृजिनं सन्तरिष्यसि अपि चेदसि पापेभ्यः सर्वेभ्यः पापकृत्तमः सर्वं ज्ञानप्लवेनैव वृजिनं सन्तरिष्यसि ಕಿಂಚ ಏತಸ್ಯ ಜ್ಞಾನಂ ಮಾಹಾತ್ಮ್ಯಂ. ಜ್ಞಾನವನ್ನು ಪಡ್ಕೋ ಅರ್ಜುನ. ಜ್ಞಾನದಿಂದಲೇ ಎಲ್ಲವನ್ನು ಪಡ್ಕೊಳ್ಳೋಕೆ ಸಾಧ್ಯ. ಜ್ಞಾನಿಯಾದವನು ಏನ್ ಹೇಳ್ತಾನೋ ಅದನ್ನ ನೀನು ಕೇಳಬೇಕು. ಜ್ಞಾನಿಯಾದವನು ಅವನ ಎದುರು ನೀನು ವಿನಯದಿಂದ ಇದ್ರೆ ನಿನಗೆ ಎಲ್ಲವೂ ಸಿದ್ಧಿಸತ್ತೆ ಅಂತ ಹೇಳ್ತಾನೆ ಭಗವಂತ. ಯಾಕೆ ಈ ಜ್ಞಾನಕ್ಕೆ ಯಾಕೆ ಅಷ್ಟೊಂದು ಹೆಚ್ಚುಗಾರಿಕೆ? अपि चेदसि पापेभ्यः सर्वेभ्यः पापकृत्तमः सर्वं ज्ञानप्लवेनैव वृजिनं सन्तरिष्यसि. ಆಚಾರ್ಯರು ಭಾಷ್ಯವನ್ನು ಬರೀತಾರೆ. ಅಪಿ ಚೇತ್ ಅಸಿ ಪಾಪೇಭ್ಯಃ ಪಾಪಕೃದ್ಭ್ಯಃ ಸರ್ವೇಭ್ಯಃ ಅತಿಶಯೇನ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ಜ್ಞಾನಮೇವ ಪ್ಲವಂ ಕೃತ್ವಾ ವೃಜಿನಂ ವೃಜಿನಾರ್ಣವಂ ಪಾಪ ಸಮುದ್ರಂ ಸಂತರಿಷ್ಯಸಿ ಧರ್ಮೋಪಿ ಇಹ ಮುಕ್ಷೋಃ ಪಾಪಂ ಉಚ್ಯತೆ. ಭಗವಂತ ಹೇಳ್ತಾನೆ, ಪಾಪವನ್ನ ಮಾಡಿದವರೆಲ್ಲರಿಗಿಂತಲೂ ಹೆಚ್ಚಾಗಿ ಪಾಪವನ್ನ ಮಾಡಿದ ಪಾಪ ಕೃತ್ತವನಾಗಿದ್ರೂ ಚಿಂತೆ ಇಲ್ಲ. ಅಂದ್ರೆ ಇವನು ಇಷ್ಟು ಪಾಪಗಳನ್ನ ಮಾಡಿದಾನೆ ಅಂತ ನಾವು ಅಂದುಕೊಂಡ್ರೆ ಅವನಿಗಿಂತ ಇನ್ನ ಹೆಚ್ಚು ಪಾಪ ಮಾಡಿದವನು ಇರ್ತಾನೆ ಅಂತ. ಹಾಗಿದ್ರೂ ಚಿಂತೆ ಇಲ್ಲ. ಆ ಪಾಪವೆಲ್ಲವನ್ನು ಜ್ಞಾನ ಪ್ಲವದಿಂದಲೇ ಅಂದ್ರೆ ಜ್ಞಾನವನ್ನೇ ತೆಪ್ಪವನ್ನಾಗಿ ಮಾಡಿಕೊಂಡು ಪಾಪದ ಸಮುದ್ರವನ್ನೇ ದಾಟ್ತೀಯ ಅರ್ಜುನ. ಅರ್ಜುನ, ಏನಿ ಜ್ಞಾನದ ಹೆಚ್ಚುಗಾರಿಕೆ ಅಂತ ಕೇಳಿದ್ದಕ್ಕೆ ಭಗವಂತ ಈ ರೀತಿಯಾಗಿ ಹೇಳ್ತಾ ಇರೋದು.
ಪಾಪದ ಸಮುದ್ರದಲ್ಲಿ ಎಷ್ಟೊಂದು ಪಾಪದ ಮೂಟೆಯನ್ನ ಹೊತ್ಕೊಂಡಿದೀವಿ, ಪಾಪ ಸಮುದ್ರದಲ್ಲಿ ನಾವು ಮುಳುಗೋಗಿದೀವಿ ಅಂತ ಮಾತುಗಳನ್ನ ಆಡ್ತೀವಿ, ಆಡೋದನ್ನ ಕೇಳ್ತೀವಿ. ಅಲ್ಲಿ ನಾವು ಯಾವುದೇ ಸಮುದ್ರ ಆಗ್ಲಿ ನದಿಯೇ ಆಗ್ಲಿ ನಮ್ಮನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗೋದಕ್ಕೆ ತೆಪ್ಪಗಳು ಇರುತ್ತವೆ, ಅಂದ್ರೆ ಪೋರ್ಟ್ ಇಂಥವು ಇರುತ್ತೆ. ಇಲ್ಲಿ ಪಾಪ ಸಮುದ್ರವನ್ನ ದಾಟೋದಿಕ್ಕೆ ಒಂದು ತೆಪ್ಪ ಇದೆ ಅಂತ ಭಗವಂತ ಹೇಳ್ತಾನೆ, ಅದೇ ಜ್ಞಾನ ಅಂತ. ಆ ಜ್ಞಾನವನ್ನೇ ತೆಪ್ಪ ಪ್ಲವ ಅಂತ ಅಂದ್ರೆ ತೆಪ್ಪ ಅಂತ. ಈ ಜ್ಞಾನ ಪ್ಲವದಿಂದಲೇ ಅಂದ್ರೆ ಜ್ಞಾನವನ್ನೇ ತೆಪ್ಪವನ್ನಾಗಿ ಮಾಡಿಕೊಂಡು ಪಾಪದ ಸಮುದ್ರವನ್ನ ದಾಟಬಹುದು ಅಂತ ಹೇಳ್ತಾನೆ. ಅದರಲ್ಲೂ ಮುಮುಕ್ಷವಾದವನಿಗೆ ಧರ್ಮವೂ ಪಾಪವೇ ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ಮೋಕ್ಷದಾರಿಯನ್ನ ಹಿಡಿದವನಿಗೆ ಧರ್ಮ ಅಧರ್ಮ ಅನ್ನೋದು ಯಾವುದೂ ಇಲ್ಲ. ಆದ್ರಿಂದ ಮುಮುಕ್ಷವಾದವನಿಗೆ, ಆ ಮೋಕ್ಷದ ದಾರಿಯಲ್ಲಿ ಹೋಗೋ ಅಂಥವನಿಗೆ ಧರ್ಮವೂ ಪಾಪವೇ ಅಂತ ಹೇಳ್ತಾನೆ. ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ. ನಮಸ್ಕಾರ.